ಒಂದಾನೊಂದು ಕಾಲದಲ್ಲಿ ನಾನು ಪುಟ್ಟಮಲ್ಲಿಯವರು ಈ ಗೋಬಿಯಿಂದ ತುಂಬ ಹತ್ರ ಆಗಿದ್ವಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸರಿ ಸರಿ, ನಮ್ಮ ಟಿಫನ್ ಸೆಂಟರ್ ಏನ್ ಹೆಸರು? ನಾವು ನಿಮ್ಮನ್ನು ನೋಡ್ತಾ ಇದ್ರೆ ಒಂದು ತುಂಬಾ ಸುಂದರವಾದ ಹೆಸರು ನೆನಪಾಗ್ತಿದೆ. ಹತ್ರ ಬನ್ನಿ ಹೇಳ್ತೀನಿ. ಎಸ್, ಹಿಡಿದ್ರಿ ಜಾಡ ಟಿಫಿನ್ ಸರ್ವಿಸ್. ಈ ಹಾಳಾದ ನೆನಪುಗಳಿಂದ ನನ್ನ ಹೃದಯಕ್ಕೆ ಆಗಬಾರದು ನೋವು ಆಗ್ತಿದೆ. ಸಿಚುವೇಶನ್ ಎಲ್ಲ ನೋಡ್ತಾ ಇದ್ರೆ ನಾನು ದೇವದಾಸ ಆಗೋದಕ್ಕೆ ಅಪ್ಲಿಕೇಶನ್ ಫಿಲಪ್ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಗೌಡ್ರೆ, ಏನಾಯ್ತ್ರಿ? ಅಯ್ಯೋ ಸುಮ್ಮನೆ ಏನಾಯ್ತ್ರಿ? ಯಾಕೆ ನೀವು ರೀತಿ ಓಡಾಡ್ತಿದ್ದೀರಾ? ಆಗಿರೋ ಟೆನ್ಷನ್ ಕೈ ಕಾಲುಗಳೇ ಆಡ್ತಾ ಇಲ್ಲ. ಯಾಕೆ ಕೈ ಕಾಲಿಗೆ ಲಕ್ಕೋ ಹೊಡಿತಾ? ಅಲ್ಲ, ಚೆನ್ನಾಗಿದ್ರು ಯಾಕೆ ಈ ರೀತಿ ಓಡಾಡ್ತಿದ್ದೀರಾ ಅಂದೆ. ಅಯ್ಯೋ ಶಂಕರೇಶ್ವರ, ಇದೆಲ್ಲ ನಿಮ್ದು ಹೇಳೋ ಅಂತ ವಿಷಯ ಅಲ್ಲ. ಮಧುರ ಅವ್ರು ಎಲ್ಲಿ? ಅವಳು ಗ್ರೂಮಿಂಗ್ ಕ್ಲಾಸ್ಗೆ ಹೋಗಿದ್ದಾಳೆ. ನೀವು ಟೆನ್ಷನ್ ಮಾಡ್ಕೊಳ್ಳೋದಲ್ದೆ ನಂಗೂ ಟೆನ್ಷನ್ ಕೊಡ್ಬಿಡಿ. ಅದೇನ್ ವಿಷಯ ಅಂತ ಸರಿಯಾಗಿ ಹೇಳ್ರಿ. ಗೌಡ್ರೆ, ಎಂತಕ್ ಮರ್ರ ನಾಯಿ ಬೆರ್ಸ್ಕೊಂಡಂಗೆ ಓಡ್ ಬಂದ್ರಿ? ನಾನು ಅವಾಗಿಂದ ಅದನ್ನೇ ಕೇಳ್ತಿದ್ದೀನಿ ರೀ. ಅದೇನು ಅಂತ ಹೇಳ್ದೆ. ಒಳ್ಳೆ ಟೇಲ್ ಸುಟ್ ಕ್ಯಾಟ್ ತರ ಆಡ್ತಿದಾರ. ಜಾನಿಬಾಯಿ, ಅವ್ರ ಟೇಲ್ಗೆ ತಣ್ಣೀರ್ ಹಾಕಿ ಆಗ ಅವ್ರಿಗೆ ತಂಪಗಾಗಿ ಏನ್ ವಿಷಯ ಅಂತ ಹೇಳ್ತಾರೆ. ನಾನೇನ್ ಬಾಲ ಸುತ್ಕೊಂಡಿಲ್ಲ. ಗೌಡ್ರೆ, ಮತ್ತೆಂತಕ್ ಮರ್ರ ಟೆನ್ಷನ್ ಮಾಡ್ಕೊಂಡಿರಿ? ಅಯ್ಯೋ, ನಮ್ಮವ್ವ ತರಕಾರಿ ತರಕ್ ಮಾರ್ಕೆಟ್ ಕೊಂಡೋಗ್ಬಿಟ್ಟಿದ್ದಾಳ. ಇದೇ ಟೈಮ್ಗೆ ಪುಟ್ಮಲ್ಲಿಗೆ ಎರ್ಗ ನೋವು ಶುರು ಆಗ್ಬಿಟ್ಟದೆ. ರೀ ಗೌಡ್ರೆ, ಪುಟ್ಟಮಲ್ಲಿಯವ್ರಿಗೆ ಇನ್ನೂ 5 ತಿಂಗಳು ಕೂಡ ಆಗಿಲ್ಲ. ಇಷ್ಟು ಬೇಗ ಅದೇಗ್ರಿ ಹೆರಿಗೆ ನೋವು ಬರುತ್ತೆ? ಹೌದು ಗೌಡ್ರೆ, 7 ತಿಂಗಳು ಆದ್ಮೇಲೆ ಈ ಹೊಟ್ಟಿ ನೋವು ಹೆರಿಗೆ ನೋವೆಲ್ಲ ಶುರು ಆಗ್ಬೋದು. ನನ್ನ ಹೆಂಡ್ತಿಯು ಆಗಾಗ ಹೆರಿಗೆ ನೋವು ಅಂತಾಳೆ, ಕಡೆಗೆ ಸುಮ್ಮನೆ ಆತಾಳೆ. ಇಂಗ್ಲೀಷಲ್ಲಿ ಅದಕ್ಕೆ ಫಾಲ್ಸ್ ಪೇನ್ ಅಂತಾರೆ. ಓ ಬದರಂಗಿ ಇನ್ಸ್ಪೆಕ್ಟ್ರೆ, ಸ್ಕೂಲ್ ಗಂಟೆ ಹೊಡೆದಿಟ್ಕಲ್ಲಿ ಎಲ್ಲ ರೂಮ್ ಬಾಗ್ಲು ಒಂದೇ ಸತ ಓಪನ್ ಆಗ್ಬಿಡಲ್ಲ. ಇದು ಹಂಗೆ ಒಬ್ಬೊಬ್ರಿಗೆ ಎರ್ಗ ನೋವು ತಡವಾಗಿ ಬರ್ತದೆ, ಒಬ್ಬೊಬ್ರಿಗೆ ಬಿರ್ನು ಬರ್ತದಪ್ಪ. ಜಾನಿಬಾಯಿ, ಅವ್ರು ಹೇಳ್ತಾ ಇರೋದು ನಿಜಾನೇ. ಗೌಡ್ರು ಟೆನ್ಷನ್ ಅಲ್ಲಿ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಬನ್ನಿ ಡಾಕ್ಟರ್ ಕರ್ಕೊಂಬೋಣ. ಅವ್ರು ಬರೋಷ್ಟು ಲೇಟ್ ಆಗ್ಬಿಡುತ್ತೆ. ಪುಟ್ಟಮಲ್ಲಿಯವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಡ. ಬನ್ನಿ ಬನ್ನಿ. ಈಗ ನನಗೆ ಸಮಾಧಾನ ಆಯ್ತು. ಗೌಡ್ರೆ, ಯಾಕ್ರಿ ಹೀಗೆ ಕೂತ್ಬಿಟ್ರಿ? ಏನ್ರಿ ಸಮಾಧಾನ ಆಯ್ತು? ಗೌಡ್ರೆ, ಪುಟ್ಮಲ್ಲಿ ಅವ್ರಿಗೆ ಹೆರಿಗೆ ಪೇನ್ ಅಂದೇಳಿ ಹೇಳ್ರಲ್ಲ ಮರ್ರೆ, ಬನ್ನಿ ಆಸ್ಪತ್ರೆಗೆ ಹೋಪ. ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಅದೇನು ಅಂತ ಸರಿಯಾಗಿ ಹೇಳಿ. ಅಣ್ಣಪ್ಪನವ್ರೆ, ಮುಂದೊಂದಿನ ದಿಟ್ಟವಾಗ್ಲೂ ಪುಟ್ಮಲ್ಲಿಗೆ ಎರ್ಗ ನೋವು ಶುರು ಆದ್ರೆ ಅಚೋರಿ ಇಚೋರಿ ಅಟ್ಟಿಯವರು ಹೆಂಗ ಸಹಾಯಕ್ಕೆ ಬಂದರು ಅಂತ ಚೆಕ್ ಮಾಡ್ಬೇಕಿತ್ತು. ಅದಕ್ಕೆ ನಾಟಕ ಮಾಡ್ದಿ. ಇಂಥ ವಿಷಯದಲ್ಲಿ ಯಾರಾದ್ರೂ ನಾಟಕ ಮಾಡ್ತಾರೇನ್ರಿ? ನಾಳೆ ಪುಟ್ಟಮಲ್ಲಿಯವ್ರಿಗೆ ನಿಜವಾಗ್ಲೂ ಹೆರಿಗೆ ನೋವು ಶುರುವಾಗಿ ನೀವು ಸಹಾಯ ಕೇಳ್ಕೊಂಬಂದ್ರೆ ಯಾರ್ರಿ ಬರ್ತಾರೆ? ಇದು ತೋಳ ಬಂತು ತೋಳ ಕತೆ ಆಗುತ್ತೆ, ಯಾರು ಬರಲ್ಲ. ಬರೋದು ಬೇಡ. ಅಣ್ಣಪ್ಪನವ್ರೆ, ಪುಟ್ಮಲ್ಲಿಗೆ ಎರ್ಗ ನೋವು ಶುರು ಆದ್ರೆ ಅವ ಇಲ್ಲೆಲ್ಲಿದ್ದಳು? ಇನ್ನೆಲ್ಲಿರ್ತಾರೆ? ಸೀಮಂತ ಆದೆಟ್ಕಲೆ ನಮ್ಮವ್ವ ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಮಧುರ ಮೇಡಮ್, ಇಲ್ಲೇ ಬಂದ್ಬಿಟ್ರಲ್ಲ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಮ್ಮನೇಲಿ ಯಾರು ಪೇಷಂಟ್ ಇಲ್ವಲ್ಲ, ನಮ್ಮನೆಗೆ ಯಾಕೆ ಬಂದ್ರಿ? ಚೆನ್ನಾಗಿ ಹೇಳಿದ್ರೆ, ಬೆಳಕಿಲ್ದೆ ಬಣ್ಣ ಕಾಣಲ್ಲ, ಪೇಷಂಟ್ ಇಲ್ದೆ ಡಾಕ್ಟ್ರು ಮನೆಗೆ ಬರೋದಿಲ್ಲ. ನಮ್ಮನೇಲಿ ಪೇಷಂಟ್ ಇದಾರಂತ ನಿಮಗೆ ಯಾರು ಫೋನ್ ಮಾಡಿದ್ದು? ನಾನೇ. ಅವ್ರೆ, ನಿಮಗ್ ಯಾವ ಕಾಯಿಲೆ ಬಂದಿದೆ ಅಂತ ಡಾಕ್ಟರ್ನ ಕರೆಸ್ಕೊಂಡಿದ್ದೀರೋ? ನನಗೆ ಯಾವ ಕಾಯಿಲೆನೂ ಬಂದಿಲ್ಲ ಕಣೆ. ನಿನಗೆ ಯಾಕೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಟೆಸ್ಟ್ ಮಾಡ್ಸಕ್ ಕರ್ಸಿರೋದು. ಮೆಣಸಿನ್ಕಾಯಿ ಘಾಟು. ಡಾಕ್ಟ್ರೆ, ಇವ್ರನ್ನ ಟೆಸ್ಟ್ ಮಾಡಿ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಹಲೋ ಮೈ ಡಿಯರ್ ಗಂಡನ್ ತಾಯಿ ಅವರೇ, ನನಗೆ ಯಾವ ಪ್ರಾಬ್ಲಮು ಇಲ್ಲ. ಬೇಕಿದ್ರೆ ನಿಮ್ ಮಗನ್ ಕರ್ಸಿ ಟೆಸ್ಟ್ ಮಾಡಿಸಿ. ಚೆನ್ನಾಗಿದೆ ಅಮ್ಮ. ನೀವೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನಾವು ಕಷ್ಟಪಟ್ಟು 8 ವರ್ಷ MBBS ಪಾಸ್ ಆಗಿದ್ದೇನು ಕಾಯ್ತುರಿಯಕ್ಕ. ಹಲೋ ಡಾಕ್ಟರ್, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, MBBS ಕೋರ್ಸ್ ಇರೋದು ಬರೀ 5 ವರ್ಷ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ನಾವು 3 ವರ್ಷ ಫೇಲ್ ಆಗಿದ್ದೀವಿ. ಡಾಕ್ಟ್ರೆ, ಏನ್ ನೀವು ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ? ನಮ್ಮನೇಲಿ ಯಾರಿಗೇನ್ ಪ್ರಾಬ್ಲಮ್? ನಮ್ಗಿನ್ನು ಮಕ್ಳಾಗಿಲ್ವಲ್ಲ ಅಂತ ಟೆಸ್ಟ್ ಮಾಡಕ್ಕೆ ನಿಮ್ಮ ಮಮ್ಮಿ ಡಾಕ್ಟರ್ನ ಕರ್ಸಿದ್ದಾರೆ. ಮಮ್ಮಿ, ಇವಳು ಹೇಳ್ತಿರೋದು ನಿಜನಾ? ಮಗನೇ, ನನಗೆ ನಿನ್ ಬಗ್ಗೆ ಯಾವ ಡೌಟು ಇಲ್ಲ ಕಣೋ. ಆದ್ರೆ ಒಬ್ಬರಿಗೆ ಟೆಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಒಪ್ಕೊಳ್ಳಲ್ವಲ್ಲ, ಅದಕ್ಕೆ ನಿನಗೂ ಒಂದು ಟೆಸ್ಟ್ ಮಾಡಿಸ್ಬಿಡೋಣ ಅಂತ. ಮಮ್ಮಿ, ನಿಮ್ಮ ಮಗನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ?
ನಂಬಿಕೆ ಪ್ರಶ್ನೆ ಅಲ್ಲ ರೀ. ಮೆಡಿಕಲ್ ಟೆಸ್ಟ್ ಮಾಡಿಸ್ಬಿಡಿ, ಇದ್ರನ್ನೇನು ಅವಮಾನ ಆಗೋದಿಲ್ಲ, ನಿಮ್ಮ ಪೌರುಷತ್ವಕ್ಕೂ ಧಕ್ಕೆ ಬರೋದಿಲ್ಲ. ಡಾಕ್ಟ್ರ್ ಅನ್ಸ್ಕೊಂಡವನು ಹಾಳಾಗೋಗ್ಲಿ ಬಂದುಬಿಟ್ಟಿದ್ದೀನಿ. ಇಬ್ರು ಸ್ವಲ್ಪ ಕೋಆಪ್ರೇಟ್ ಮಾಡಿ. ಅದೇನು ಹೇಳ್ರಿ, ಒಂದು ಅರ್ಧ ಮಿಲ್ಲೆ ಬ್ಲಡ್ನ ತಗೊಂಡ್ಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ನಾಳೆನೇ ಕೊಟ್ಬಿಡ್ತೀನಿ ರಿಪೋರ್ಟ್ನ. ಅವಾಗ ಯಾರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗೋಗುತ್ತಲ್ಲ. ಹಲೋ ಡಾಕ್ಟರ್, ಬೇಕಿದ್ರೆ ಇವ್ರು ಟೆಸ್ಟ್ ಮಾಡಿ, ನಾನು ಯಾವ ಟೆಸ್ಟ್ ಮಾಡಿಸ್ಕೊಳಲ್ಲ. ಯಾಕಂದ್ರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ಲೇ ಟೆಸ್ಟ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಕ್ ನೀನ್ ಯಾವಳೆ? ಇದು ನನ್ನ ವಂಶವೃಕ್ಷ ಬೆಳೆಯೋದ್ರ ಪ್ರಶ್ನೆ. ನೋಡು, ಮರ್ಯಾದೆಯಾಗಿ ಟೆಸ್ಟ್ ಮಾಡಿಸ್ಕೊಳಕ್ ಒಪ್ಕೊಂಡ್ರೆ ಡಾಕ್ಟ್ರು ಸಿರಿಂಜ್ ತೆಗಿತಾರೆ, ಇಲ್ಲ ಅಂದ್ರೆ ನಾನು ದಬ್ಳ ತಗೊಂಬಂದು ಚುಚ್ತೀನಿ. ಅದು ಯಾಕೆ ಹಿಂಗೆ ಓಡಾಡ್ತಿದ್ಯಾ? ನಿದ್ದೆ ಬಂದಿಲ್ವಾ? ನಿಮ್ಮ ಮಮ್ಮಿ ಮನೇಲಿರೋವರೆಗೂ ನಿದ್ದೆ ಇರ್ಲಿ, ಸೀನು ಬರ್ತಿಲ್ಲ. ಸೀನ್ ಬರ್ಲಿಲ್ಲ ಅಂತ ಮುಖನ ಯಾಕೆ ಇಷ್ಟು ಸೀರಿಯಸ್ ಮಾಡ್ಕೊಂಡಿದ್ಯಾ? ಒಂದ್ ನಿಮಿಷ ಇರು. ಅಬ್ಬಾ, ಸೀನ್ ಬಂತು, ಇನ್ನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಜಾನಿ, ಯಾಕೆ ಯಾವಾಗ್ಲೂ ತಲೆ ಕೆಟ್ಟೋರ್ ತರ ಆಡ್ತೀರಾ? ನಾನೇನ್ ಮಾಡ್ದೆ? ನೀನ್ ಸೀನ್ ಬರ್ತಿಲ್ಲ ಅಂತಂದೆ, ಮೂಗು ಹೂ ಇಟ್ಟು ಸೀನ್ ಬರ್ಸ್ತೆ, ತಪ್ಪೇನು? ತಮಾಷೆ ನಿಲ್ಸಿ, ನಾ ಹೇಳಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಅಲ್ಲ ರೀ, ನಿಮ್ಮ ಮಮ್ಮಿಗೆ ನನ್ನ ಬಗ್ಗೆ ಏನ್ ಗೊತ್ತು ಅಂತ ಮೆಡಿಕಲ್ ಟೆಸ್ಟ್ ಅಂತ ಬ್ಲಡ್ ತಗೊಂಡ್ರು. ಬ್ಲಡ್ ತಗೊಂಡಿದ್ದು ಮಮ್ಮಿ ಅಲ್ಲ, ಡಾಕ್ಟ್ರು. ನಿಮ್ ಮಮ್ಮಿ ಹೇಳಿದ ತಾನೇ ಡಾಕ್ಟರ್ ತಗೊಂಡಿದ್ದು. ಇದ್ ಹೀಗೆ ಮುಂದುವರೆದ್ರೆ ನಾನ್ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಅದು ಸ್ವಲ್ಪ ಮೆಲ್ಲಗ್ ಮಾತಾಡು, ಬಾಗ್ಲು ಬೇರೆ ಓಪನ್ ಇದೆ, ಮಮ್ಮಿ ಕೇಳಿಸ್ಕೊಂಡ್ರೆ ಬಾಯಿ ಬಂದಂಗ್ ಬೈದ್ ಬಿಡ್ತಾರೆ. ರೀ, ಬೈದ್ರೆ ನೀವ್ ಬೈಸ್ಕೊಳ್ಳಿ, ನಾನ್ ಯಾಕ್ರಿ ಬೈಸ್ಕೋಬೇಕು? ನಾನ್ ಇನ್ಮೇಲೆ ಅವ್ರ ಹತ್ರ ಬೈಸ್ಕೊಳ್ಳಲ್ಲ. ಹೆಣ್ಣಾಗಿ ನಿನ್ಗೆ ಎಷ್ಟು ಕೋಪ ಬರ್ತಿದ್ಯಲ್ಲ? ನನ್ ಬ್ಲಡ್ನು ತಗೊಂಡು ಟೆಸ್ಟ್ ಕಳಿಸಿ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ನನ್ಗೆ ಎಷ್ಟು ಕೋಪ ಬರಬೇಡ. ನನಗ್ ನಿಮ್ ವಿಷಯ ಬೇಕಾಗಿಲ್ಲ. ಒಂದು ನೀವು ಅವ್ರಿಗೆ ಬುದ್ಧಿ ಹೇಳಿ ವಾಪಸ್ ಕಳ್ಸಿ, ಇಲ್ಲ ಅಂದ್ರೆ ಮುಂದೆ ಬರೋ ಎಲ್ಲ ಪ್ರಾಬ್ಲಮ್ಗೂ ನೀವೇ ಕಾರಣ ಆಗ್ತೀರಾ. ಅತ್ತೆ ಸೊಸೆ ಮಧ್ಯೆ ಸಿಕ್ಕಾಕೊಂಡ ಪ್ರತಿಯೊಬ್ಬ ಗಂಡಸಿನ ಪ್ರಾಬ್ಲಮ್ ಇದು. ಹೆಂಡತಿ ಹೊಟ್ಟೆ ಮುಂದೆ ಬಂದ್ರು ಗಂಡನೇ ಕಾರಣ, ಅತ್ತೆ ಸೊಸೆ ಜಗಳ ಆಡ್ಕೊಂಡು ಮುಂದೆ ಪ್ರಾಬ್ಲಮ್ ಬಂದ್ರು ಅದಕ್ಕೂ ಗಂಡನೇ ಕಾರಣ. ನನ್ ಗಂಡ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನಿಮಗ್ ನೀವೇ ಬೈಕೊಳ್ಳೋದ್ ನಿಲ್ಸಿ, ಹೋಗಿ ನಿಮ್ಮ ಅಮ್ಮಂಗ್ ಬೈದು ಊರಿಗೆ ವಾಪಸ್ ಕಳ್ಸಿ, ಆಗ ನಾವ್ ನೆಮ್ಮದಿ ಆಗಿರ್ಬೋದು. ಆಗ್ಲೂ ನಾವು ನೆಮ್ಮದಿಯಾಗಿರಕ್ಕಾಗಲ್ಲ ಮಧು. ಯಾಕೆ? ಪ್ರೆಗ್ನೆಂಟ್ ಪುಟ್ಮಲ್ಲಿ ಅವ್ರು ನನ್ನ ಪಕ್ಕ ಇರೋ ತನಕ ನಾನು ಹೆಂಗೆ ನೆಮ್ಮದಿಯಾಗಿರ್ಲಿ? ಅಣ್ಣಪ್ಪನವ್ರಿ, ಇದ್ಯಾಕ ಒಟ್ಟ ಕಟ್ಕೊಂಡ್ರೆ ಅವ್ರ ಥರ ಮುಖ ಮಾಡ್ಕೊಂಡಿದ್ದಾರಿ? ನನ್ನ ಎಕ್ಸಾಮ್ ರಿಸಲ್ಟ್ಗೂ ಕೂಡ ಇಷ್ಟು ಟೆನ್ಷನ್ ಅಲ್ಲಿ ಕಾಯ್ದಿರ್ಲಿಲ್ಲ ಗೌಡ್ರೆ. ಆ ಡಾಕ್ಟ್ರು ತರೋ ರಿಪೋರ್ಟ್ ಏನಾಗುತ್ತೋ ಅಂತ ಟೆನ್ಷನ್ ಆಗ್ತಿದೆ. ಇದೆ ಅಣ್ಣಪ್ಪನವ್ರಿ, ನಿಮ್ಮ ಮೇಲೆ ನೀವೇ ನಂಬಿಕೆ ಕಳ್ಕೊಂಬಿಟ್ರೆ ಪಾಪ ಮಧುರ ಅವ್ರ ಗತಿ ಏನಾಗ್ಬೇಕು? ಲೇ ಗೌಡ, ಸುಮ್ಮನೆ ನಿಂತ್ಕೊಳ್ಳೋ. ನನ್ನ ಮಗ ಯಾವತ್ತಿದ್ರು ಹುಲಿನೇ ಕಣೋ. ನಿಮ್ ಹುಲಿ ಪೌರುಷನ ನಾನು ನೋಡ್ತಾನೆ ಇದ್ದೀನಿ. ರಿಸಲ್ಟ್ ಏನ್ ಬರುತ್ತೋ ಅನ್ನೋ ಟೆನ್ಷನ್ಗೆ ಈ ಹುಲಿ ಇಲ್ಲಿ ತರ ಪರದಾಡ್ತಿದೆ. ಮಧು, ನಮ್ಮ ಮಮ್ಮಿ ಹೇಳ್ದಾಗೆ ನಾನು ಹುಲಿನೇ. ಹೌದು ಹೌದು ಹೌದು, ನೀವು ಹುಲಿನೇ. ಆದ್ರೆ ಹೆಣ್ಣುಲಿನ ಗಂಡುಲಿನ ಅಂತ ಡಾಕ್ಟರ್ ಬಂದ್ಮೇಲೆ ಗೊತ್ತಾಯ್ತದೆ. ಬೇಡ, ಯಾರಿಗೂ ಕನ್ಫ್ಯೂಷನ್ನೇ ಬೇಡ. ಕನ್ಫರ್ಮ್ ಮಾಡಕ್ಕೆ ಅಂತ ನಾನು ಬಂದಿಲ್ವಾ? ಮಾಡ್ತೀನಿ, ಕನ್ಫರ್ಮ್ ಮಾಡ್ತೀನಿ. ರೀ ಡಾಕ್ಟ್ರೆ, ಯಾಕ್ರಿ ಇಷ್ಟು ಲೇಟು? ಅದು ಕಟಿಂಗು ಶೇವಿಂಗು ಮಾಡಿಸ್ಕೊಂಬರೋಣ ಅಂತ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ರು. ಅದಕ್ಕೆ ಒಂದು ಕೆಲಸ ಮಾಡಿ, ಜೊಲ್ಲ ಕೂರಿಸಿರ್ತೀನಿ, ತಣ್ಣಗಾಗುತ್ತೆ ಅಂತಂದ. 10 ನಿಮಿಷ ಕಾಯ್ಬೇಕು ಅಂದ್ಬಿಟ್ಟು ಚೆನ್ನಾಗಿ ಜೊಲ್ಲರ್ಸ್ಕೊಂಡ್ ಬಂದ್ಬಿಟ್ಟೆ. ಡಾಕ್ಟ್ರೆ, ನಿಮ್ ಕತೆ ಕೇಳೋದಕ್ಕೆ ನಮ್ಗೆ ಟೈಮ್ ಇಲ್ಲ, ಮೊದಲು ರಿಸಲ್ಟ್ ಹೇಳ್ರಿ. ನುಗ್ಗೆ ಕಾಯ್ಕಣಮ್ಮ, ಇಷ್ಟಿಷ್ಟು ಉದ್ದದ್ದು ದಪ್ಪ ದಪ್ಪ ಈರುಳ್ಳಿ ಎರಡನ್ನೂ ರುಬ್ಬಿ ಬಾಯಿಗೆ ತುರುಕ್ಬಿಡಿ ಹೇಳ್ತೀನಿ. 2 ತಿಂಗಳಲ್ಲಿ ನಿಮ್ಮ ಮಗ ರೆಡಿ ಸ್ಟಡಿ. ಇಷ್ಟೊಂದು ನುಗ್ಗೆಕಾಯಿ ಹಾಕಿ ಸಾಂಬಾರ್ ಮಾಡಿದ್ದೀರಾ? ಅಯ್ಯೋ, ಬರೀ ನುಗ್ಗೆಕಾಯಿ ಸಾಂಬಾರಲ್ಲ, ನುಗ್ಗೆಕಾಯಿ ಫ್ರೈ, ಈರುಳ್ಳಿ ಪಲ್ಯ, ಈರುಳ್ಳಿ ಗೊಜ್ಜು ಎಲ್ಲ ಮಾಡಿದ್ದೀನಿ. ಬೇಕೇ ಬೇಕು, ಮೊಮ್ಮಗು ಬೇಕು. ಆ ಬ್ರಹ್ಮ ಬಂದ್ ಹೇಳಿದ್ರು, ನಾನು ಈಗ್ಲೇ ತಾಯಿ ಆಗಲ್ಲ. ಈ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಮುಗಿಯೋವರೆಗೂ ನಾನು ಪ್ರತಿದಿನ ಕುಡಿದು ತುರಾಡ್ತಾನೆ ಇರ್ತೀನಿ.